ರಾಮಕೃಷ್ಣ ಅವ್ರನ್ನೇ ಪ್ರಶ್ನೆ ಮಾಡ್ತೀನಿ. ಹಳೆ ಮೈಸೂರು ಭಾಗ ಒಂದು ರೀತಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಅತಿ ಹೆಚ್ಚು ಕ್ಷೇತ್ರಗಳನ್ನು ಯಾರು ಊಹೆ ಮಾಡಿದಂಥ ನಿಟ್ಟಿನಲ್ಲಿ ಗೆದ್ದಿದ್ರಿ. ಈ ಬಾರಿ ಕೂಡ ಲೋಕಸಭಾ ಅಖಾಡಕ್ಕೂ ಕೂಡ ಹಳೆ ಮೈಸೂರು ಭಾಗನೇ ನಿಮಗೆ ಟಾರ್ಗೆಟ್ ಆಗಿದೆಯಾ? ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಟಾರ್ಗೆಟ್ ಏನಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಮುಖ್ಯಮಂತ್ರಿಗಳು ಹೇಳಿರೋ ಹಾಗೆ ಈ ಬಾರಿ ನಾವು 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥದ್ದನ್ನು ಒಂದು ಮಂತ್ರವನ್ನು ಕಾರ್ಯಕರ್ತರಾದಂಥ ನನ್ನಂಥವ್ರಿಗೂ ಕೂಡ ಅವರು ಮುಟ್ಟಿಸಿದ್ದಾರೆ. ಹಾಗಾಗಿ ಈಗೆಲ್ಲ ರಾಜ್ಯಗಳಲ್ಲಿ ಪ್ರವಾಸಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಮೈಸೂರಲ್ಲೂ ಕೂಡ ಪ್ರವಾಸವನ್ನು ಮಾಡಿದ್ದಾರೆ. ಮೈಸೂರು ನೀವೇ ಹೇಳಿದಾಗೆ ಮೈಸೂರು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ MLA ಕ್ಷೇತ್ರಗಳನ್ನು ನಾವು ಗೆದ್ದಿದ್ದೇವೆ. ಅದೇ ರೀತಿ ಮಂಡ್ಯ ಭಾಗ ಗೆದ್ದಿದ್ದೇವೆ. ಅದೇ ರೀತಿ ಹಾಸನದಲ್ಲಿಗೆ ಒಂದು ಗೆದ್ದಿದ್ದೇವೆ. ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಮಂಡ್ಯ ಭಾಗದಲ್ಲಿ ದೇವೇಗೌಡರು ಮತ್ತು ಆ ಪಾರ್ಟಿ JDS ಪಾರ್ಟಿ ಕುಮಾರಸ್ವಾಮಿ ಅವರೆಲ್ಲ ಹೋಗಿ ಈಗ BJP ಜೊತೆ ಸೇರ್ಕೊಂಡಿದ್ರೂ ಕೂಡ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಇಲ್ಲಿ ಅಸುರಶಕ್ತಿ ಸುರಶಕ್ತಿಗಳ ನಡುವೆ, ನ್ಯಾಯ ಅನ್ಯಾಯದ ನಡುವೆ, ಬದುಕು ಭಾವನೆಗಳ ನಡುವೆ, ಬಡತನ ಸಿರಿತನದ ನಡುವೆ ಸಂವಿಧಾನ ಉಳಿಸೋದು ಒಂದು ಕಡೆ ಆಗಬೇಕಾಗಿದೆ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥವ್ರ ಮಧ್ಯೆ ನಡೀತಾ ಇದೆ. ಹಾಗಾಗಿ NDA ಒಕ್ಕೂಟ ಈ ಬಾರಿ ಇಡೀ ದೇಶದಲ್ಲಿ ಅಧಿಕಾರವನ್ನು ಹಿಡಿತಕ್ಕಂಥ ದೃಷ್ಟಿನಲ್ಲಿ ನಾವೇನ್ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೇವೆ. ಆ ಮೊದಲ ಕಾರ್ಯಕ್ರಮವಾಗಿ ಮುಖ್ಯಮಂತ್ರಿಗಳು ಇಂದು ಮೈಸೂರಲ್ಲಿ ಏನ್ ಮಾಡ್ಬೇಕು ಆ ಕಾರ್ಯಕರ್ತರನ್ನ ಒಗ್ಗೂಡಿಸಿದ್ದಾರೆ. ಈಗ ಏನಿದ್ರು ಕೂಡ NDA ಒಕ್ಕೂಟದಲ್ಲಿ ಇರ್ತಕ್ಕಂಥ JDS ಮತ್ತೆ BJP ಅವ್ರಿಗೆ ನಡುಕ ಹುಟ್ಟಾಗಿರ್ತಕ್ಕಂಥದ್ದು ಸತ್ಯ ಆಗಿದೆ. ಹಾಗಾಗಿ ಅವರು ಮತ್ತೆ ಈಗ ನಾಳೆನ ನಡೆದ ಮತ್ತೆ ಮೈಸೂರು ಭಾಗದಲ್ಲಿ ಅವರು ಒಂದು ರ್ಯಾಲಿಯನ್ನು ಇಟ್ಕೊಳ್ತಾ ಇದ್ದಾರೆ. ನಾವು ಹೇಳ್ತಕ್ಕಂಥದ್ದು ರಾಜಕಾರಣ ಜಿದ್ದಾಜಿದ್ದಿಗೆ ತರಬೇಡಿ. ನೀವು ಜಿದ್ದಾಜಿದ್ದಿ ತರೋದೇ ಆದ್ರೆ ನೀವು ಈ ದೇಶದ ಬೆಳವಣಿಗೆ ಬಗ್ಗೆ ಬನ್ನಿ, ಈ ದೇಶದ ಬದುಕಿನ ಬಗ್ಗೆ ಬನ್ನಿ, ಈ ದೇಶದ ಸಂವಿಧಾನದ ಬಗ್ಗೆ ಬನ್ನಿ. ಚುನಾವಣೆ ಇಸ್ ಆಲ್ ಅಬೌಟ್ ವಿನ್ನಿಂಗ್. ಜಿದ್ದಾಜಿದ್ದಿ ಆಗ್ಲಿಲ್ಲ ಅಂದ್ರೆ, ಪೈಪೋಟಿ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಸ್ಪರ್ಧೆ ಅಂತ ಯಾಕೆ ಕರೀತಾರೆ? ಅಲ್ಲ, ನೀವು ಹೇಳ್ತಿದ್ರಿ ಟಾರ್ಗೆಟ್ 20 ಅಂತ, ಅಷ್ಟೇನಾ? ಟಾರ್ಗೆಟ್ CM ಕುರ್ಚಿ ಅಲ್ವಾ? ಅಲ್ಲ, ಟಾರ್ಗೆಟ್ CM ಕುರ್ಚಿ ಅಲ್ವಾ? ಡೂ ಆರ್ ಡೈ ಅಂತ ಸಿದ್ದರಾಮಯ್ಯ ಅವರಿಗೆ ಉತ್ತರ ಕೊಡಿರಂತೆ. ಅಶೋಕ್ ಗೌಡ್ರೆ, ಪ್ರತಾಪ್ ಸಿಂಹ ಅವರಿಗೆ ನೀವು ಯಾವ ಕಾರಣಕ್ಕೆ ಟಿಕೆಟ್ ನಿರಾಕರಣೆ ಮಾಡಿದ್ರು ನಿಮ್ಮ ಪಕ್ಷದವರು ಗೊತ್ತಿಲ್ಲ. ಆದರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನಿರಾಕರಣೆ ಆದ ನಂತರದಲ್ಲಿ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಸ್ವಲ್ಪ ಒಲಿದಿದ್ದ ಒಕ್ಕಲಿಗ ಮತದಾರರು ಮುನಿಸ್ಕೊಂಡಿದ್ದಾರೆ. ಒಬ್ಬ ಒಕ್ಕಲಿಗ ಯುವ ಜನಪ್ರತಿನಿಧಿ, ಆತನಿಗೆ ಟಿಕೆಟ್ ನೀಡಲಿಲ್ಲ, ಅಭಿವೃದ್ಧಿ ಕೂಡ ಮಾಡ್ತಿದ್ರು. ಹೀಗಾಗಿ ಆ ಮುನಿಸ್ಕೊಂಡಿರುವ ಒಕ್ಕಲಿಗ ಮತದಾರರನ್ನ ಪ್ಯಾಚಪ್ ಮಾಡೋದು ಅನಿವಾರ್ಯ. ಹಾಗಾಗಿ ನಾಳೆ ಜಂಟಿ ಸಮರಾಭ್ಯಾಸ ವಿಶ್ಲೇಷಣೆ ಅಲ್ಲಿಂದ ಕೇಳೋಕೆ ಸಿಗ್ತಿದೆ. ನೋಡಿ, ಈ ಚುನಾವಣೆ ಏನಿದೆ 2024ರ ಲೋಕಸಭಾ ಚುನಾವಣೆ ಏನಿದೆ, ಇದು ಜಾತಿ ಮೇಲೆ ಓಟ್ ಹಾಕ್ತಕ್ಕಂಥ ಚುನಾವಣೆ ಅಲ್ಲ. ನಾವು 83ಇಂದ ಈ ಚುನಾವಣೆಗಳನ್ನು ಲೋಕಸಭಾ ಮತ್ತು ವಿಧಾನಸಭೆಗೆ ಕರ್ನಾಟಕದಲ್ಲಿ ನೋಡ್ಕೊಂಬರೋದಾದರೆ ಪ್ರತಿ ಬಾರಿನೂ ಸಹ ಲೋಕಸಭೆಗೆ ತದ್ವಿರುದ್ಧವಾಗಿ ವಿಧಾನಸಭೆ ಮತ್ತು ವಿಧಾನಸಭೆಗೆ ತದ್ವಿರುದ್ಧವಾಗಿ ಲೋಕಸಭೆಯಲ್ಲಿ ಮ್ಯಾಂಡೇಟ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕ್ಲಿಯರ್ ಕಟ್ಟಾಗಿ ನೋಡಿದ್ದೇವೆ. ಯಾಕೆ ಅಂತಂದರೆ ಕರ್ನಾಟಕ ಜನತೆ ಎಷ್ಟು ಸೃಜನಶೀಲವಾಗಿ ಮತದಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಗೊತ್ತು ಎಲ್ಲಿ ಸ್ಪ್ಲಿಟ್ ಔಟ್ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ, ಎಲ್ಲಿ ಸ್ಪ್ಲಿಟ್ ಔಟ್ ಕಾನ್ಸೆಪ್ಟ್ ವರ್ಕ್ ಆಗಲ್ಲ. ಅಂದರೆ ಅದೇನಾದರೂ ಮಾದರಿ ಇದ್ದರೆ, ಎಕ್ಸಾಂಪಲ್ ಇದ್ದರೆ ಅದು ಕರ್ನಾಟಕ. ನಾವು 84ಅಲ್ಲಿ ನೋಡಿದ್ವಿ, 2004ಅಲ್ಲಿ ಒಂದೇ ಬ್ಯಾಲೆಟ್ ಪೇಪರ್, ಅಂದರೆ ಒಂದೇ ಸತಿ ಚುನಾವಣೆ ನಡೀತು ಲೋಕಸಭಾ ಮತ್ತು ವಿಧಾನಸಭಾ. ಆ ಟೈಮಲ್ಲಿ ಯಾವ ರೀತಿಯ ಮ್ಯಾಂಡೇಟ್ನ ಲೋಕಸಭೆಗೆ ಕೊಟ್ಟರು ಮತ್ತು ವಿಧಾನಸಭೆಗೆ ಯಾವ ರೀತಿ ಮ್ಯಾಂಡೇಟ್ ಕೊಟ್ಟರು ಜನತೆಗೆ ಗೊತ್ತಿರ್ತಕ್ಕಂಥದ್ದು. ನೋಡಿ, ಈ ಬಾರಿ ಏನು ಅಂದರೆ ಜನ ಏನು ಡಿಸೈಡ್ ಮಾಡಿದ್ದಾರೆ, ಸುಭದ್ರವಾದಂತಹ ರಾಷ್ಟ್ರ, ಪ್ರಗತಿಶೀಲವಾದಂತಹ ರಾಷ್ಟ್ರ, ಆಮೇಲೆ ಬಡವರಿಗೋಸ್ಕರವಾಗಿ ದುಡಿತಿರ್ತಕ್ಕಂತಹ 25 ಕೋಟಿ ಬಡತನ ರೇಖೆಯಿಂದ ಮೇಲೆ ಎತ್ತಿರ್ತಕ್ಕಂತಹ ಪ್ರಧಾನಮಂತ್ರಿಗಳು. ಅದಾದಮೇಲೆ ಸುಮ್ಮನೆ ಇರ್ರಿ, ನೀವು ಮಾತಾಡ್ಬೇಕು, ಮಾತಾಡಲಿಲ್ಲ, ಸುಮ್ಮನೆ ಸ್ವಲ್ಪ ಇರಿ. 25 ಕೋಟಿ. ಅದಾದಮೇಲೆ ನಾರಿ ಶಕ್ತಿ, ಜನಗಳು ಹೆಣ್ಮಕ್ಳಿಗೋಸ್ಕರವಾಗಿ ಮಾಡಿರ್ತಕ್ಕಂಥದ್ದು. ನೆನ್ನೆ ಇವರ ವಕ್ತಾರೆ, ರಾಷ್ಟ್ರೀಯ ವಕ್ತಾರೆ ಹೋಗ್ಬಿಟ್ಟು ನಮ್ಮ ಕಂಗನಾ ರಾವತ್ ಅವರು ಕ್ಯಾಂಡಿಡೇಟ್ ಮೇಲೆ ಅಲ್ಲ ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್. ಯಾಕೆಂದ್ರೆ ಅವಮಾನ ಮಾಡ್ತಕ್ಕಂಥ ಕೆಲಸ ನಾನು ಒಂದು ಪದಾನ ಮೆನ್ಷನ್ ಮಾಡ್ತಾ ಇದ್ದೀನಿ. ಆಮೇಲೆ ಅತ್ಯಂತ ಪ್ರಮುಖವಾಗಿ ಯುವಕರಿಗೆ ಮತ್ತು ಕೃಷಿಕರಿಗೆ ನಮ್ಮ ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂಥ ಯೋಜನೆಯಿಂದ ಈ ಸತಿ ಏನಾಗಿದೆ ಅಂತಂದ್ರೆ ಪ್ರತಿಯೊಬ್ಬರು ಸಹ ಕ್ಯಾಂಡಿಡೇಟ್ಗಿಂತ ಇಂಪಾರ್ಟೆಂಟ್ ಅವ್ರಿಗೊಂದು ಸ್ವಲ್ಪ ಜನ ಜಾತಿ ಮೇಲೆ ಓಟ್ ಹಾಕ್ತಾರೆ, ಇಲ್ಲ ಅಂತ ನಾನು ಅಳ್ಗಳಿಯಲ್ಲ. ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸತಿ ರಾಷ್ಟ್ರೀಯ ವಿಚಾರಗಳನ್ನ ಇಟ್ಕೊಂಡು ಮೋದಿಯವರ ಮುಖದಲ್ಲಿ ಮತದಾನ ನಡೀತದೆ. ಅದಾದಮೇಲೆ ನಾನು ಎಷ್ಟು ಜನ ನೋಡಿದಿರೋ ಇಲ್ವೋ, ನಾವಂತೂ ಗ್ರೌಂಡ್ಗೆ ಹೋಗಿ ನೋಡಿದ್ದೀವಿ, ಹಳ್ಳಿಗಳಿಗೆ ಹೋಗಿ ಮಾತಾಡಿಸಿದ್ದೇವೆ ಜನಗಳ ಹತ್ರ. ಜನ ಹೇಳ್ತಿರ್ತಕ್ಕಂತಹದ್ದು ಈ ಬಾರಿ ನಾನು ಮೋದಿಯವರಿಗೆ ಮತ ಹಾಕ್ತೇನೆ ಅಂತ ಹೇಳಿ. ಅದು ಯಾವುದೇ ಕಾರಣ ಆಗಲಿ, ನಿಮ್ಮ ಪಕ್ಷದ ವಾರ್ಡ್ನ ಮತದಾರರು ಇರೋ ಕಡೆ ಹೋಗಿ ಕೇಳಿದ್ರೇನೋ ಗೊತ್ತಿಲ್ಲ.
ಅಲ್ಲ ಅಶೋಕ್ ಗೌಡ್ರೆ, ನಿಮಗೂ ಗೊತ್ತು, ಪ್ರದೀಪ್ ಅವ್ರಿಗೂ ಗೊತ್ತು, ಜಾತಿ ರಾಜಕಾರಣ ಕೆಲವೊಂದಷ್ಟು ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಅದನ್ನ ಬಿಟ್ಟು ಮಾತನಾಡೋ ಪರಿಸ್ಥಿತಿಲಿ ನಾವಿಲ್ಲ, ಪ್ರಾಕ್ಟಿಕಲಿ ಸ್ಪೀಕಿಂಗ್. ಅದರಲ್ಲೂ ಹಳೆ ಮೈಸೂರು ಭಾಗ, ಒಕ್ಕಲಿಗರ ಭದ್ರಕೋಟೆ, ಪ್ರದೀಪ್ ಅವ್ರಿಗೆ ಚೆನ್ನಾಗಿ ಗೊತ್ತಪ್ಪ. ಅದೇ ಕಾರಣಕ್ಕೋಸ್ಕರನೇ ಅಲ್ವಾ ಮೈತ್ರಿ ಆಗಿರೋದು. JDS ನ ಬಳಿ ಇರುವ ಒಕ್ಕಲಿಗರ ಕನ್ಸಾಲಿಡೇಷನ್, ಅದರ ಲಾಭಕ್ಕೋಸ್ಕರನೇ ಅಲ್ವಾ ಬಿಜೆಪಿ ಮೈತ್ರಿ ಮಾಡ್ಕೊಳ್ಳೋಕೆ ಮುಂದಾಗಿರೋದು. ಕುಮಾರಸ್ವಾಮಿ ಅವರನ್ನ ಎಲ್ಲಾ ಮೀಟಿಂಗ್ಗಳಲ್ಲೂ ಕೂಡ ಇನ್ವಾಲ್ವ್ ಮಾಡ್ಕೊಂತಿರೋದು ಅದೇ ಒಕ್ಕಲಿಗ ವೋಟ್ ಬ್ಯಾಂಕ್ಗೋಸ್ಕರ ಅಲ್ವಾ. ಹಳೆ ಮೈಸೂರನ್ನ ಟಾರ್ಗೆಟ್ ಮಾಡ್ಕೊಂಡಿರೋದು ಕೂಡ ಅದೇ ಒಕ್ಕಲಿಗ ವೋಟ್ಗೋಸ್ಕರ ಅಲ್ವಾ. ಎಲ್ಲಿ ಬಿಡ್ತೀರಿ ಜಾತಿ ರಾಜಕಾರಣ ಪ್ರದೀಪ್ ಅವರೇ? ಅಲ್ಲ, ಜಾತಿ ರಾಜಕಾರಣ ಇಲ್ಲವೇ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಇದೆ. ಬಹುಶಃ ಜಾತಿ ರಾಜಕಾರಣ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆದರೆ ಜಾತಿ ರಾಜಕಾರಣದ ಮೇಲೆ ಎಲೆಕ್ಷನ್ ನಡೀತದೆ ಲೋಕಸಭಾ ಅನ್ನೋದು ತಪ್ಪಾಗುತ್ತೆ. 100ಕ್ಕೆ 100 ಭಾಗ. ನೀವು ಅನೇಕ ಚುನಾವಣೆ, ಈಗ ನೀವು ರಮೇಶ್ ಕುಮಾರ್ ಅಂತವರು ಇದರಲ್ಲಿ ಶ್ರೀನಿವಾಸಪುರದಲ್ಲಿ ಅವರಲ್ಲಿ ಒಂದು 500,000 ಓಟರೂ ಇಲ್ಲ, 1000 ಓಟು ಇಲ್ಲ, ಅವ್ರ ಜಾತಿ ಗೆದ್ದಿರಲಿಲ್ವಾ? ನೀವು PGR ಸಿಂಧ್ಯಾ ಗೆದ್ದಿದ್ರು. ನೀವು ಇಲ್ಲಿ ಬೇಡಿ, ನೀವು ಗಾಂಧಿನಗರದಲ್ಲಿ ಎಷ್ಟು ಜನ ಇದ್ದಾರೆ ಬ್ರಾಹ್ಮಣರು? ದಿನೇಶ್ ಗುಂಡೂರಾವ್ ಗೆದ್ದಿರ್ಲಿಲ್ವಾ? ಸೊ ಪ್ರಶ್ನೆ ಅದಲ್ಲ. ಅನೇಕ ಚುನಾವಣೆಗಳು ಜಾತಿ ಬಿಟ್ಟು ನಡೆದಿದ್ದೂ ಇದೆ, ನಡೆದೇ ಇರೋದು ಇದೆ, ಎರಡೂ ಇದೆ. ಆದರೆ ಲೋಕಸಭೆ ಚುನಾವಣೆ ಬಂದಾಗ ರಾಷ್ಟ್ರೀಯ ಮಟ್ಟದಲ್ಲಿ ಚಿಂತನೆ ಮಾಡ್ತಾರೆ. ಖಂಡಿತ ಆ ಮಟ್ಟದಲ್ಲಿ ಓಟ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಜಾತಿ ಮೇಲೆ ನಡೆಯೋದಿಲ್ಲ. 100% ಜಾತಿ ಮೇಲೆ ನಡೆಯೋದಿಲ್ಲ. ಒಂದು ಆಮೇಲೆ ಹೇಳಿದ್ರಿ ನೀವು ಕುಮಾರಸ್ವಾಮಿಯನ್ನ ಜೊತೆ ಕರ್ಕೊಂಡು 2 ಪಾರ್ಟಿಗಳು ಮೈತ್ರಿ ಆದಾಗ ತಪ್ಪೇನಿದೆ ಅದ್ರ ಜೊತೆ ಹೋಗುತ್ತೆ. ನಿನ್ನೆ ಎಲ್ಲ ಕಾರ್ಯಕರ್ತರು ಹೇಳ್ತಾರೆ ಅವ್ರ ಜೊತೆ ಕುತ್ಕೋಬೇಡಿ, ಹೊರಗೆ ಬನ್ನಿ, ಅವ್ರ ಜೊತೆ ಸೇರ್ಬೇಡಿ, ಹೊರಗೆ ಬನ್ನಿ. ನಿನ್ನೆವರೆಗೂ ಗಲಾಟೆ. ಈಗ ಇಲ್ಲಿ ಕೇಳಿ, ಕುಮಾರಸ್ವಾಮಿ ಅವರು ಹೇಳಿದ್ರು. ಒಂದು ನಿಮಿಷ ರಾಮಕೃಷ್ಣ, ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.